ಅಮ್ಮ 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 ಊ, ಊ. ಪಾಪ ನನ್ನ ಮಣಿ ಆತ್ಮಕ್ಕೆ ಶಾಂತಿ ಸಿಗದೆ ಅದೆಷ್ಟು ಒದ್ದಾಡ್ತಿದ್ದಾಳೋ ಏನೋ. ಅಜ್ಜಿ ಹೇಳ್ತಿದ್ರು ಸತ್ ಮೇಲೆ ಬದುಕು ತುಂಬಾ ಕಷ್ಟ ಅಂತ. ಆತ್ಮ ಇಲ್ಲಿಂದ ಭಗವಂತನ್ ಸೇರ್ಬೇಕಂದ್ರೆ ಯಾವ್ದ್ಯಾವ್ದೋ ಲೋಕಗಳನ್ನ ದಾಟಿ ಹೋಗ್ಬೇಕಂತೆ. ಅಲ್ಲಿ ಆತ್ಮಗಳಿಗೆ ಊಟ ಸಿಗಲ್ವಂತೆ, ಹಿಂಸೆ ಆಗತ್ತಂತೆ. ಮೊದಲು ಇದನ್ನೆಲ್ಲ ನಾನು ನಂಬ್ತಿರ್ಲಿಲ್ಲ, ಇಗ್ನೋರ್ ಮಾಡ್ತಾ ಇದ್ದೆ. ಈಗ ಮನೇಲಿ ಆಗ್ತಿರೋದನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ನನ್ನ ಮಣಿ ಒದ್ದಾಡ್ತಿದ್ದಾಳೇನೋ ಅಂತ ಅನಿಸ್ತಿದೆ. ಬದುಕಿದ್ದಾಗ್ಲಂತೂ ಕೊನೆಗಳಿಗೆಲ್ಲಿ ನಿನ್ ಜೊತೆ ಇದ್ದು ನಿನ್ ಕಷ್ಟ ಸುಖಗಳನ್ನ ಕೇಳೋದಕ್ಕಾಗ್ಲಿಲ್ಲ. ನೀನ್ ಸತ್ ಮೇಲಾದ್ರೂ ನಿನ್ಗೆ ಮುಕ್ತಿ ಸಿಗ್ಬೇಕು, ನೀನ್ ಖುಷಿಯಾಗಿರ್ಬೇಕು, ಇನ್ನೊಂದು ಜನ್ಮ ಪಡ್ಕೋಬೇಕು. ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡೇ ಮಾಡ್ತೀನಿ ಮಣಿ, ಮಾಡೇ ಮಾಡ್ತೀನಿ. ಅಮ್ಮ 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 ಊ, 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 ಊ. ಅರೆ ಕೃಷ್ಣ ಅಲ್ವಾ, ಇಲ್ಯಾಕೆ ಕೂತ್ಕೊಂಡು ಅಳ್ತಿದ್ದಾನೆ? ಕೃಷ್ಣ ಏನಾಯ್ತು ಕಂದ, ಯಾಕೆ ಅಳ್ತಿದ್ಯಾ? ಬಿಟ್ಬಿಟ್ಟೆ ದೊಡ್ಡಪ್ಪ. ಅಯ್ಯೋ ಬಿಟ್ಬಿಟ್ಯಾ? ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬರೋದಕ್ಕೆ ಹೋದೆ? ಯಾರು ಕರ್ಕೊಂಡ್ ಬಂದು ನಿನ್ನ? ಒಬ್ನೇ ಬಂದೆ. ಸರಿ ಬಿಡು, ಆಯ್ತು, ಅಳ್ಬೇಡ ಆಯ್ತಾ? ಬಿಡು, ನಾನು ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೇನೆ, ಅಳ್ಬಾರ್ದು. ಅರೆ ರೂಮ್ ಲಾಕ್ ಆಗಿದೆಯಲ್ಲ, ಅಂದ್ರೆ ಇಷ್ಟೊತ್ತಲ್ಲಿ ಮಗು ಒಬ್ಬನ್ನೇ ಆಚೆ ಬಿಟ್ಟು ಬೋಲ್ಟ್ ಹಾಕೊಂಡು ಮಲ್ಕೊಂಡಿದಾರ. ಅದಕ್ಕೆ ಇಷ್ಟೊಂದು ಕೇರ್ಲೆಸ್ ಆಗಿರೋದಕ್ಕೆ ಹೇಗೆ ಸಾಧ್ಯ? ಪೂಜಾ ಏನಾದ್ರೂ ಮಗುನ್ ಮಲ್ಗಿಸ್ಕೊಳ್ತೀನಿ ಅಂತ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಹೋದ್ಲಾ? ಛೆ, ಅವಳು ಹೀಗೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಪೂಜನ್ಗೂ ಮಗು ಅಂದ್ರೆ ತುಂಬಾ ಪ್ರೀತಿ. ಹಾಗಾದ್ರೆ ಇವನೇ ಎತ್ತು ಬಂದ್ಬಿಟ್ನಾ? ಕೃಷ್ಣ, ಏಯ್ ಕೃಷ್ಣ, ಏನ್ ಮಾಡ್ತಿದ್ಯಾ? ಆಯ್ತು ಆಯ್ತು, ಇಳಿ ಇಳಿ. ಅಂದ್ರೆ ಕೃಷ್ಣನ್ ಮೇಲೆ ಯಾರ್ದಾದ್ರೂ ಪ್ರಯೋಗ ಆಗಿದ್ಯಾ? ಕೃಷ್ಣ ಬಾ ಕಂದ. ಯಾಕೆ ನೀನು ಒಬ್ನೇ ಅಲ್ಲಿ ಕೂತಿದ್ದೆ? ಹಾಗೆಲ್ಲ ಅಳ್ಬಾರ್ದು ಆಯ್ತಾ? ಬಾ ಕೂತ್ಕೋ ಇಲ್ಲಿ, ನಾನು ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ ಆಯ್ತಾ? ನಿನ್ನ ಹೆಸರೇನು ಹೇಳ್ತೀಯಾ? ಕೃಷ್ಣ. ಗುಡ್. ನಾನು ಯಾರು? ದೊಡ್ಡಪ್ಪ. ವೆರಿ ಗುಡ್. ನನ್ನ ಜೊತೆ ಇರೋದಕ್ಕೆ ನಿನ್ಗೆ ಇಷ್ಟ ಆಗತ್ತಾ? ಎಲ್ಲಿ ನನ್ಗೊಂದು ಮುತ್ತು ಕೊಡು. ಇಲ್ಲ, ನಮ್ ಕೃಷ್ಣನ್ ಮೇಲೆ ಏನೂ ಪ್ರಯೋಗ ಆಗಿಲ್ಲ. ಅವನ್ ನಾರ್ಮಲ್ ಆಗೇ ಇದ್ದಾನೆ. ಸುಮ್ನೆ ನಾನೇ ಏನೇನೋ ಅನ್ಕೊಂಡೆ. ದೊಡ್ಡಪ್ಪ, ನಂಗೆ ನಿದ್ದೆ ಬರ್ತಿದೆ. ನಿದ್ದೆ ಬರ್ತಿದ್ಯಾ ಕಂದ? ಬಾ ಮಲ್ಕೋ, ಬಾ ಬಾ, ಕಾಲ್ ಮೇಲಿಡು. ಆದ್ರೂ ಈ ಮನೆಯವರು ಎಷ್ಟು ಕೇರ್ಲೆಸ್ಸು. ನಮ್ಮ ವಂಶ ಬೆಳ್ಸೋಕೆ ಅಂತ ಇರೋದು ಇದೊಂದೇ ಕೂಸು. ಇದನ್ ಯಾಕೆ ಯಾರು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ? ಎಲ್ರೂ ವಿಷಯ ಬಿಡು. ಸೇವಂತಿ ಅದಕ್ಕೆ
ಅವ್ರ ಅದೇಗೆ ನನಗೂ ಮಗುಗೂ ಸಂಬಂಧನೇ ಇಲ್ಲ ಅಂತ ಲಾಕ್ ಹಾಕೊಂಡು ಮಲ್ಕೊಳ್ತಾರೆ, ಅದು ಮಗುನ ಹೊರಗಡೆ ಬಿಟ್ಟು. ಎಲ್ರನ್ನು ಕರೆದು ಜೋರ ಗಲಾಟೆ ಮಾಡಬೇಕು ಅನ್ನಿಸ್ತಾ ಇದೆ. ಇಷ್ಟೊತ್ತಲ್ಲಿ ಬೇಡ ಅಂತ ಸುಮ್ಮನಾಗಬೇಕು ಅಷ್ಟೆ. ಇಲ್ಲ, ಇವ್ರಿಗೆಲ್ಲ ಸರಿಯಾಗಿ ಒಂದ್ಸಲ ಕೇಳಬೇಕು, ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ. ಮೊದಲೇ ಈ ಮನೇಲಿ ಏನೇನೋ ಅನಾಹುತ ಆಗ್ತಿದೆ. ಮಗುಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಸೇವಂತಿ, ಏನಾಯ್ತು? ಯಾಕೆ ಹಾಕುತ್ತಿದ್ಯಾ? ಏನೂ ಇಲ್ಲ. ಯಾಕೆ ನಿದ್ದೆ ಬರ್ತಿಲ್ವಾ? ಹಾಗೇನಿಲ್ಲ. ಅಲ್ಲ ಸೇವಂತಿ, ನನ್ ಮೇಲೇನಾದ್ರೂ ಕೋಪನ? ಯಾಕೆ ಡಲ್ ಆಗಿದೆಯಾ? ಅಯ್ಯೋ, ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಸರ್. ನೆಮ್ಮದಿಯಾಗಿ ಮಲ್ಕೊಳ್ಳೋದಕ್ ಬಿಡಿ. ಸೇವಂತಿ, 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 ಕೃಷ್ಣ ಎಲ್ಲಿ? ಅಯ್ಯೋ, ಎಲ್ಲ ಹೋದಾ? ಹೌದಲ್ಲ, ಎಲ್ಲ ಹೋದ ಸರ್ ಇವನು? ಇದೊಳ್ಳೆ ಸರಿ ಹೋಯ್ತಲ್ಲ. ಎದ್ ಕೂತಿದ್ದೋಳ್ ನೀನ್ ಹೇಳ್ಬೇಕು ಕೃಷ್ಣ ಎಲ್ಲಿ ಅಂತ. ನನ್ನನ್ನು ಕೇಳಿದ್ರ? ಅಯ್ಯೋ ಹೌದಲ್ಲ, ನಾನು ಹೇಗಿಷ್ಟೊಂದು ನಿದ್ದೆ ಮಾಡಿದೆ. ಪಕ್ಕದಲ್ಲಿ ಕೃಷ್ಣ ಇಲ್ಲ ಅಂತ ನನಗೆ ಹೇಗೆ ಗೊತ್ತಾಗ್ಲಿಲ್ಲ? ಅಯ್ಯೋ, ನನಗೇನಾಗಿದೆ? ಅಯ್ಯೋ ಸೇವಂತಿ, ಯಾಕೆಲ್ಲದಕ್ಕೂ ಹೀಗೆ ಗಾಬರಿ ಆಗ್ತೀಯಾ? ಅದು ಮೀರಾನೋ ಪೂಜಾನೋ ಬಂದು ಕೃಷ್ಣನೇ ಎತ್ಕೊಂಡು ಹೋಗಿರ್ತಾರೆ. ನೀನಾಗ ಗಾಢವಾಗಿ ನಿದ್ದೆ ಮಾಡ್ತಿರ್ತೀಯ. ನೀನ್ ಸಡನ್ ಆಗಿ ಎತ್ ಕೂತಿರ್ತೀಯ, ಪಕ್ಕದಲ್ಲಿ ಕೃಷ್ಣ ಇಲ್ಲ ಅನ್ನೋದನ್ನ ಗಮನಿಸಿಲ್ಲ ಅಷ್ಟೇ. ಒಂದೊಂದ್ಸಲ ಹಂಗಾಗತ್ತೆ. ಅಷ್ಟಕ್ಕೆ ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡ. ಹೌದು ಸರ್, ತಾಯಿ ಆದವಳಿಗೆ ಮಗು ಪಕ್ಕದಲ್ಲಿ ಇಲ್ಲ ಅನ್ನೋದು 2 ಕ್ಷಣದಲ್ಲಿ ಅರಿವಾಗ್ಬೇಕು. ಆದ್ರೆ ನನಗೆ ಮೈ ಮೇಲೆ ಪ್ರಜ್ಞೆನೇ ಇಲ್ವಲ್ಲ. ನಿಜವಾಗ್ಲೂ ನಾನು ಎಂಥ ತಾಯಿ ಅಂತ ಅನಿಸ್ಬಿಟ್ಟಿದೆ. ಮತ್ತೆ ಶುರು ಮಾಡ್ಕೊಂಡ್ಯಾ? ಯಾಕೆ ನಿನ್ ಬಗ್ಗೆ ನೀನೆ ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ? ದಿನಪೂರ್ತಿ ಮನೇಲಿ ಕೆಲಸ ಮಾಡ್ತಿರ್ತೀಯ, ಸಾಲದಿದ್ಕೆ ಮನೇಲಿ ಏನೇನೋ ಆಗ್ತಿದೆ. ಅದೆಲ್ಲ ಟೆನ್ಷನ್ಗಳು ನಿನ್ ತಲೆಯಲ್ಲಿ ತುಂಬಿಕೊಂಡಿದೆ. ಹಾಗಾಗಿ ಗಾಢವಾಗಿ ನಿದ್ದೆ ಬರೋದು ಸಹಜ. ಸುಮ್ಮನೆ ಎಲ್ಲದಕ್ಕೂ ಏನೇನೋ ಒಂದು ಹೇಳ್ಬೇಡ ಸೇವಂತಿ. ಸರಿ ಇರಿ, ಫಸ್ಟ್ ಹೋಗಿ ಮಗುನ ಕರ್ಕೊಂಡ್ ಬರ್ತೀನಿ. ನೀವ್ ಹೇಳ್ದ ಹಾಗೆ ಪೂಜೆನ ಅವನ್ನ ಕರ್ಕೊಂಡು ಹೋಗಿರ್ಬೇಕು. ಅಲ್ಲ, ಅವಳಿಗೆ ಅದೆಷ್ಟು ಸಲ ಹೇಳಿದೀನಿ ಗೊತ್ತಾ, ಹೇಳ್ದೆ ಕೇಳ್ದೆ ಮಗುನ ಕರ್ಕೊಂಡು ಹೋಗ್ಬೇಡ ಅಂತ.